ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಅಚ್ಚರಿಯ ಅಂಶವೊಂದು ಬಯಲಾಗಿದೆ. ಮೊದಲ ಕರಡು ಪಟ್ಟಿಯಿಂದ ಬರೋಬ್ಬರಿ 86 ಲಕ್ಷ ಮತದಾರರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ 86 ಲಕ್ಷ ಮತಗಳಿಗೆ ಬೀಳುತ್ತಾ ಕತ್ತರಿ. ಬೆಂಗಳೂರಲ್ಲಿ 39 ಲಕ್ಷಕ್ಕೂ ಅಧಿಕ ಎಎಸ್ಡಿಡಿಒ ಪತ್ತೆ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭವಾಗಿರುವಂತಹ ಎಸ್ಐಆರ್ ಪ್ರಕ್ರಿಯೆ ಮನೆ ಮನೆ ಸಮೀಕ್ಷೆ ಮುಕ್ತಾಯಕ್ಕೆ ಕೇವಲ 10 ದಿನ ಅಷ್ಟೇ ಬಾಕಿ ಇದೆ. ಮೊದಲ ಹಂತದ ಕರಡು ಪಟ್ಟಿಯಿಂದ 86 ಲಕ್ಷ ಮತದಾರರನ್ನ ಕೈಬಿಡುವ ಸಾಧ್ಯತೆ ಇದೆ. 86 ಲಕ್ಷ ಮತದಾರರಿಗೆ ಕೊಕ್. ರಾಜ್ಯದಲ್ಲಿ 5,54,32,314 ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದ್ದು 4,28,64,622 ಗಣತಿ ನಮೂನೆ ಡಿಜಿಟಲೀಕರಣವಾಗಿದೆ. ಬರೋಬ್ಬರಿ 86,64,501 ಮತದಾರರು ಎಎಸ್ಡಿಡಿಒ ಅಂದ್ರೆ ಆಬ್ಸೆಂಟ್, ಶಿಫ್ಟ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಮತದಾರರು ಪತ್ತೆಯಾಗಿದ್ದಾರೆ. 86,64,501 ಮತದಾರರ ಪೈಕಿ 11,92,774 ಮತದಾರರು ನಾಪತ್ತೆಯಾಗಿದ್ದಾರೆ. 53,39,924 ಮತದಾರರು ಶಾಶ್ವತವಾಗಿ ಸ್ಥಳಾಂತರವಾಗಿದ್ದಾರೆ. 15,14,397 ಮತದಾರರು ಮೃತಪಟ್ಟರೆ 5,74,681 ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. 42,725 ಇತರೆ ಮತದಾರರು ಎಸ್ಐಆರ್ ವೇಳೆ ಬೆಳಕಿಗೆ ಬಂದಿದ್ದಾರೆ. ಎಎಸ್ಡಿಡಿಒ ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆತ್ ಅಂಡ್ ಅದರ್ಸ್ ಅಂತ ಕ್ಯಾಟಗರಿಯಲ್ಲಿ ಮಾರ್ಕ್ ಮಾಡಲಾಗಿದೆ. ಅದು ನೋಡುವಾಗ ಕರ್ನಾಟಕ ರಾಜ್ಯದಲ್ಲಿ ಆಬ್ಸೆಂಟಿ ವೋಟರ್ಸ್ ಅಂತ 11,61,231, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ 51,74,968, ಡೆತ್ ಮರಣ ಹೊಂದಿರೋರು 14,99,799, ಆಲ್ರೆಡಿ ಎನ್ರೋಲ್ಡ್ ಅಂದರೆ ಡೂಪ್ಲಿಕೇಟ್ 5,62,572, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 33,042, ಒಟ್ಟಾರೆ 15.21%, 84,31,612 ಮತದಾರರನ್ನ ಈ ಕ್ಯಾಟಗರಿ ಗುರುತಿಸಲಾಗಿದೆ. 86,64,501 ಎಎಸ್ಡಿಡಿಒ ಮತದಾರರ ಪೈಕಿ 53,39,924 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಈ ಮತದಾರರು ಕರ್ನಾಟಕದಲ್ಲಿ ವಾಸ ಇದ್ದು ಬೇರೆಲ್ಲೂ ಮತದಾರರ ಹಕ್ಕು ಹೊಂದಿರದಿದ್ದರೆ ಅಂತವರು ಫಾರ್ಮ್ 6ರ ಅಡಿ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದೆ. ಅಂತವರನ್ನ ಪರಿಗಣಿಸಿ ಮತಪಟ್ಟಿಗೆ ಸೇರಿಸಲಾಗುತ್ತೆ. ಒಂದು ವೇಳೆ ಅರ್ಜಿ ಹಾಕದಿದ್ದರೆ ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ಹೆಸರನ್ನ ಕೈಬಿಡಲಾಗುತ್ತೆ. ಆ ಮತದಾರರು ಆ ವಿಳಾಸದಲ್ಲಿ ಇರುವುದಿಲ್ಲ ಎಂಬುದಷ್ಟೇ. ನಾವು ಬಾಕಿ ಯಾವುದನ್ನ ಅದು ಕುರಿತು ಹೇಳುವುದಿಲ್ಲ. ಆ ಕಾರಣ ನಾನು ಮತದಾರರಿಗೆ ವಿನಂತಿ ಮಾಡ್ತೀನಿ, ಎನ್ಯುಮರೇಷನ್ ಫಾರ್ಮ್ ಬಂದ ಸಂದರ್ಭದಲ್ಲಿ ತಾವು ಮನೆ ಶಿಫ್ಟ್ ಆಗಿದ್ದ ಕಾರಣನೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಕೊಡಕ್ಕೆ ಆಗಿಲ್ಲ ಎಂದ ಸಂದರ್ಭದಲ್ಲಿ ಇಫ್ ಯು ಆರ್ ಎಲಿಜಿಬಲ್ ವೋಟರ್, ಇಫ್ ಯು ಹ್ಯಾವ್ ನಾಟ್ ಎನ್ರೋಲ್ಡ್ ಎನಿವೇರ್ ಇನ್ ಇಂಡಿಯಾ ಅಂಡ್ ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕದಲ್ಲಿರುವ ಯಾವುದೇ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ತಾವು ವಾಸ ಇದ್ರೆ, ಈ ದೇಶದಲ್ಲಿ ಬೇರೆ ಎಲ್ಲೂ ತಾವು ವೋಟರ್ ಆಗಿ ಇನ್ನು ಎನ್ರೋಲ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ತಾವು ಫಾರ್ಮ್ 6 ಅನ್ನ ಅಪ್ಲೈ ಮಾಡಬಹುದು. ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ 1,03,88,363 ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದ್ದು 48,30,119 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಬರೋಬ್ಬರಿ 39,84,590 ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳ ಮನೆ ಮನೆಯ ಭೇಟಿ ಆಗಸ್ಟ್ 8ಕ್ಕೆ ಮುಕ್ತಾಯವಾಗಲಿದ್ದು ಎಎಸ್ಡಿಡಿಒ ಮತದಾರರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ.